ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ಈ ಬಂಧನವನ್ನ ಪ್ರಶ್ನಿಸಿ ಮತ್ತು ಬಂಧನಕ್ಕೆ ಒಳಪಟ್ಟಂತಹ ಸಮಯವನ್ನ ಪ್ರಶ್ನಿಸಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಈಗ ಸಂಕಷ್ಟ ಮುಂದುವರೆದಿದೆ. ದೆಹಲಿಯ ಹೈಕೋರ್ಟ್ನಲ್ಲಿ ಇವತ್ತು ಕೇಜ್ರಿವಾಲ್ ಅವರ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಇದೀಗ ತೀರ್ಪನ್ನ ಓದಲಾಗ್ತಾ ಇದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಸಂಕಷ್ಟ ಮುಂದುವರೆದಿದೆಯಾ? ಹೀಗೊಂದು ಪ್ರಶ್ನೆ. ಇಡೀ ಬಂಧನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಜಾಮೀನು ಅರ್ಜಿಯ ಆದೇಶ ಏನೇನು ಹೊರಬೀಳಲಿದೆ. ಅಬಕಾರಿ ಕಾನೂನು ರೂಪಿಸುವಾಗ ಆಪ್ ಸಂಚಾಲಕರಾಗಿ ಕೇಜ್ರಿವಾಲ್ ಅವರು ಲಂಚ ಸ್ವೀಕಾರ ಮಾಡಿದ ಆರೋಪ. ಇತರರೊಂದಿಗೆ ಕೇಜ್ರಿವಾಲ್ ಕೂಡ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ. ಮಾಫಿ ಸಾಕ್ಷಿದಾರರನ್ನ ಪ್ರಶ್ನಿಸಲು ಸಾಧ್ಯವಿಲ್ಲ. ಸಿಎಂ ಹಾಗೂ ಸಾಮಾನ್ಯ ನಾಗರಿಕರಿಗಾಗಿ ಎರಡು ಪ್ರತ್ಯೇಕ ಕಾನೂನನ್ನ ರೂಪಿಸಲು ಸಾಧ್ಯವಿಲ್ಲ. ಇಡಿ ತನಿಖೆಯನ್ನ ಕೇಜ್ರಿವಾಲ್ ಪ್ರಶ್ನಿಸಲು ಕೂಡ ಸಾಧ್ಯವಿಲ್ಲ. ಕೋರ್ಟ್ ಕಟಕಟೆಗೆ ರಾಜಕೀಯ ತರುವುದು ಕೂಡ ಸೂಕ್ತವಲ್ಲ ಅನ್ನುವಂತಹ ವಿಚಾರವನ್ನ ಹೇಳಲಾಗ್ತಾ ಇದೆ. ತೀರ್ಪನ್ನು ಓದಲಾಗ್ತಾ ಇದೆ. ದೆಹಲಿಯ ಹೈಕೋರ್ಟ್ ನ್ಯಾಯಮೂರ್ತಿ ಸ್ವರ್ಣಕಾಂತ್ ಅವರಿಂದ ಈ ತೀರ್ಪನ್ನ ಓದಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈ ಒಂದು ಎಲೆಕ್ಷನ್ನ ಅವಧಿಯಲ್ಲಿ ಬಂಧನವನ್ನ ಪ್ರಶ್ನಿಸಿ ಅರ್ಜಿಯನ್ನ ಹಾಕಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತೀರ್ಪನ್ನ ಓದಲಾಗ್ತಾ ಇದೆ. ಯಾವ ಅಂಶಗಳನ್ನ ಕೋರ್ಟ್ ಮಾಡ್ತಾ ಇದೆ? ಯಾವ ಅಂಶಗಳನ್ನ ಪರಿಗಣಿಸಿದೆ ನ್ಯಾಯಾಲಯ? ಖಂಡಿತವಾಗಿದ್ದೀವಿ. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೊಂದು ರಾಜಕೀಯ ಪ್ರೇರಿತವಾಗಿ ಬಂಧನ ಆಗಿರುವಂತದ್ದು. ಕೇಂದ್ರ ಸರ್ಕಾರ ನನ್ನ ಮೇಲೆ ಜಿದ್ದನ್ನ ಇಟ್ಕೊಂಡು ಬಂಧನಕ್ಕೆ ಒಳಪಡಿಸಿದೆ. ಇಡಿ ಏನನ್ನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಕೃತ್ಯವನ್ನ ಮಾಡ್ತಾ ಇದೆ ಅಂತೇಳಿ ಒಂದು ಆರೋಪಿಸಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದಾಗ ಕೇಜ್ರಿವಾಲ್ ಪರ ಮತ್ತು ಇಡಿ ಪರ ಇಬ್ರು ಕೂಡ ವಾದ ಪ್ರತಿವಾದವನ್ನ ಮಾಡಿದ್ರು. ವಾದ ಪ್ರತಿವಾದವನ್ನ ಮಾಡಿದ ಬಳಿಕ ಒಂದು ಇವತ್ತು ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಆದೇಶ ಈಗ ನ್ಯಾಯಾಧೀಶರು ಓದ್ತಾ ಇರುವಂತದ್ದು ಹೈಕೋರ್ಟ್ ನಲ್ಲಿ ಒಂದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಇಡಿ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಿರುವಂತಹ ಒಂದಷ್ಟು ಸಾಕ್ಷ್ಯಗಳೇನಿತ್ತು ಆ ಸಾಕ್ಷ್ಯಗಳನ್ನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು. ಇಡಿ ಅಧಿಕಾರಿಗಳು ನಮಗೆ ಕೊಟ್ಟಂತ ಮಾಹಿತಿ ಪ್ರಕಾರ ಕೇಜ್ರಿವಾಲ್ ಅವರು ತೆಗೆದುಕೊಂಡಿರುವಂತ ಹಣವನ್ನ ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡಿದ್ರು, ಅದು ಸಾಬೀತಾಗಿದೆ. ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಇಡಿ ಕೊಟ್ಟಿದೆ. ಜೊತೆಗೆ ಮಾಫಿ ಸಾಕ್ಷಿ ಅಂದ್ರೆ ಮಾಫಿ ಅಪ್ರೋರ್ ಅಂತಾನೆ ಹೇಳ್ತಾರೆ. ಆ ಅಪ್ರೋರ್ ಆಗಿರುವಂತದ್ರ ಬಗ್ಗೆ ನಾವು ಯಾರನ್ನು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ತನಿಖೆಯ ಭಾಗ ಆಗಿರುತ್ತೆ. ತನಿಖೆಯ ಭಾಗ ಆಗಿರೋ ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಇದೇ ರೀತಿ ಹೇಳಿಕೆ ಕೊಡಿ ಅದೇ ರೀತಿ ಹೇಳಿಕೆ ಕೊಡಿ ಅಂತ ಹೇಳಿ ಯಾರು ಕೂಡ ಪ್ರೆಸರೈಸ್ ಅನ್ನ ಬಿಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಮಾಫಿ ಸಾಕ್ಷಿ ಆಗಿರುವಂತದ್ದು. ಮಾಫಿ ಸಾಕ್ಷಿ ಕೊಟ್ಟಂತವ್ರನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೋಗುವಂತದ್ದು. ಜೊತೆಗೆ ಕೇಜ್ರಿವಾಲ್ ಪರ ವಕೀಲರು ಒಂದು ವಾದವನ್ನ ಮಾಡ್ತಾರೆ. ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಬಂಧನಕ್ಕೆ ಒಳಪಡಿಸ್ತಾ ಇರುವಂತದ್ದು ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ವಾದವನ್ನ ಮಂಡಿಸ್ತಾರೆ. ವಾದವನ್ನ ಮಂಡಿಸ ಮುರಳಿ, ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀನಿ. ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀನಿ. ಸದ್ಯ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಂಕಷ್ಟ ಮುಂದುವರೆದಿದ್ಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕೋರ್ಟ್ ಕಟ್ಕಟೆಗೆ ರಾಜಕೀಯ ತರುವುದು ತರವಲ್ಲ ಅಂತ ಈಗಾಗಲೇ ಕೋರ್ಟ್ ತನ್ನ ತೀರ್ಪನ್ನ ಓದ್ತಾ ಇದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ತೀವ್ರ ಸಂಕಷ್ಟವನ್ನ ಒಡ್ತಾ ಇದೆ. ಅಬಕಾರಿ ಕೇಸ್ನಲ್ಲಿ ಕೇಜ್ರಿವಾಲ್ ಭಾಗಿಯಾಗಿರುವುದಕ್ಕೆ ಹಲವು ಸಾಕ್ಷ್ಯಗಳು ಇದೆ ಅಂತ ಇಡಿ ಹೇಳಿದೆ. ದುರುದ್ದೇಶಪೂರ್ವಕವಾಗಿ ಕೇಜ್ರಿವಾಲ್ ಬಂಧನವಾಗಿಲ್ಲ. ಯಾವಾಗ ಬಂಧಿಸಬೇಕು ಅನ್ನೋದನ್ನ ಕೇಜ್ರಿವಾಲ್ ನಿರ್ಧರಿಸಲು ಸಾಧ್ಯವಿಲ್ಲ. ಕಾನೂನಿನ ಪ್ರಕಾರವೇ ಈ ಪ್ರಕರಣ ಇತ್ಯರ್ಥವಾಗಬೇಕು ಅನ್ನುವಂತಹ ಅಂಶವನ್ನ ಹೇಳಲಾಗ್ತಾ ಇದೆ. ತನಿಖೆಯನ್ನ ಸಿಎಂ ನಿರ್ಧರಿಸಲು ಸಾಧ್ಯವಿಲ್ಲ. ಯಾವಾಗ ಬಂಧನವನ್ನ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಲಿಕ್ಕೆ ಆ ಹಕ್ಕು ಮುಖ್ಯಮಂತ್ರಿಗಳಿಗೆ ಇಲ್ಲ. ಈ ಕೇಸ್ನಲ್ಲಿ ಭಾಗಿಯಾಗಿರೋದ್ರಿಂದ ಅವರ ಎಲ್ಲ ಅಪ್ಪಣೆಗಳನ್ನ ಕೇಳಲಿಕ್ಕೆ ಆಗೋದಿಲ್ಲ ಅನ್ನೋದು ತೀರ್ಪಿನಲ್ಲಿ ಬರ್ತಾ ಇರುವಂತಹ ಅಂಶ. ದೆಹಲಿ ಸಿಎಂ ಕೇಜ್ರಿವಾಲ್ಗೆ ರಿಲೀಫ್ ನೀಡದ ಹೈಕೋರ್ಟ್. ಇಡಿ ಬಂಧನ ಪ್ರಶ್ನಿಸಿ ಕೇಜ್ರಿವಾಲ್ ಸಲ್ಲಿಸಿದಂತಹ ಅರ್ಜಿಯನ್ನ ದೆಹಲಿಯ ಹೈಕೋರ್ಟ್ ವಜಾ ಮಾಡಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ರಿಲೀಫ್ ಕೊಟ್ಟಿಲ್ಲ ಹೈಕೋರ್ಟ್. ಇಡಿ ಬಂಧನ ಪ್ರಶ್ನಿಸಿ ಕೇಜ್ರಿವಾಲ್ ಅವರು ಸಲ್ಲಿಕೆ ಮಾಡಿದಂತಹ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಜೈಲೇ ಈಗ ಮುಂದುವರಿತಾ ಇದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಹೈಕೋರ್ಟ್ ತಿಳಿಸಿರುವಂತಹ ಅಂಶಗಳು ಇಷ್ಟು. ಯಾವಾಗ ಬಂಧನ ಮಾಡಬೇಕು,
ಯಾವಾಗ ಬಂಧನ ಮಾಡಬಾರ್ದು ಇದೆಲ್ಲವನ್ನು ಕೂಡ ತಿಳಿಸ್ಲಿಕ್ಕೆ ಆ ಹಕ್ಕು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಲ್ಲ. ಇಡಿ ತನ್ನ ತನಿಖೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ತಿಳಿಸಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ. ಮುರಳಿ, ಈಗ ದೆಹಲಿಯ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಯಾವಾಗ ಬಂಧನ ಮಾಡಬೇಕು, ಹೇಗ್ ತನಿಖೆ ಆಗಬೇಕು ಅನ್ನೋ ನಿರ್ದೇಶನವನ್ನ ಕೇಜ್ರಿವಾಲ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ. ಸೊ ಮುಂದುವರೆದಂತೆ ಈ ಕೇಸ್ನಲ್ಲಿ ಏನ್ ಹೇಳಿದೆ? ಖಂಡಿತವಾಗಿದ್ದೀವಿ. ಏನಂದ್ರೆ ಪ್ರಮುಖವಾಗಿ ದೆಹಲಿ ಹೈಕೋರ್ಟ್ ಈಗಷ್ಟೇ ಅರವಿಂದ್ ಕೇಜ್ರಿವಾಲ್ ಅವರ ಅರ್ಜಿಯನ್ನ ವಜಾವಣೆ ಮಾಡಿರುವಂತದ್ದು. ವಜಾವಣೆ ಮಾಡಿದ ಬಳಿಕ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೇಜ್ರಿವಾಲ್ ಅವ್ರಿಗೆ ಜೈಲೇ ಗತಿ, ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಆಪ್ಷನ್ಗಳು ಕೂಡ ಇಲ್ಲ ಅಂತ ಹೇಳಿ. ಅಂದ್ರೆ ಒಂದು ಜಾಮೀನನ್ನ ಪಡ್ಕೊಳ್ಬೇಕಾದ್ರೆ ಯಾವ ರೀತಿಯ ಪ್ರಕ್ರಿಯೆಗಳನ್ನ ಮಾಡ್ಬೇಕು ಆ ರೀತಿಯ ಪ್ರಕ್ರಿಯೆಗಳನ್ನ ದೆಹಲಿ ಸಿಎಂ ಕೇಜ್ರಿವಾಲ್ ಅವರು ಮಾಡ್ತಾ ಇಲ್ಲ. ಅಂದ್ರೆ ಕೆಳಹಂತದ ನ್ಯಾಯಾಲಯದಲ್ಲಿ ಅರ್ಜಿ ವಜಾ ಆದ ಬಳಿಕ ಅಷ್ಟೇ ಹೈಕೋರ್ಟ್ಗೆ ಬರಬೇಕಾಯಿತು. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಅಥವಾ ಇಡಿ ವಿರುದ್ಧ ಒಂದು ಈ ರೀತಿಯಲ್ಲಿ ಅರ್ಜಿನ ಸಲ್ಲಿಕೆಯನ್ನ ಮಾಡ್ಕೊಂಡು ಬರುವಂತದ್ದು ಸರಿಯಲ್ಲ, ಆ ಕ್ರಮ ಸರಿಯಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಒಂದು ಹೇಳಿಕೆಯನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನು ಅವರ ಆದೇಶದಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಸಿಎಂಗೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಕಾನೂನು ಇರುತ್ತೆ ಮತ್ತು ಸಾಮಾನ್ಯ ಜನರಿಗೆ ಮತ್ತೊಂದು ಕಾನೂನು ಇರುತ್ತೆ ಅಂತ ಹೇಳಿ ಪರಿಭಾವಿಸಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿಯ ಕಾನೂನುಗಳಿರ್ಬೇಕು ಆ ರೀತಿಯ ಕಾನೂನುಗಳಿದಾವೆ. ಆ ಕಾನೂನುಗಳನ್ನ ಪಾಲನೆಯನ್ನ ಮಾಡಬೇಕು. ಅದನ್ನ ಹೊರತುಪಡಿಸಿ ಬೇರೆ ರೀತಿಯಲ್ಲಿ ವಿಶೇಷವಾದ ಅನುಮತಿಯನ್ನ ಕೇಳಲಿಕ್ಕೆ ಅಥವಾ ವಿಶೇಷವಾದ ಪ್ರಿವಿಲೇಜ್ ಅನ್ನ ಪಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನಗಳನ್ನ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕೇಜ್ರಿವಾಲ್ ಅವರಿಗೆ ಚಾಟಿಯನ್ನ ಬೀಸಿರುವಂತದ್ದು. ಯಾಕಂದ್ರೆ ನೀವು ಕಾನೂನಿನ ಪ್ರಕಾರವಾಗಿ ಯಾವ ರೀತಿಯಲ್ಲಿ ಜಾಮೀನು ಪಡ್ಕೊಳ್ಬೇಕು ಆ ರೀತಿ ಜಾಮೀನನ್ನ ಪಡ್ಕೊಂಡಿಲ್ಲ ಅಂತ ಹೇಳಿ ಜಾಮೀನನ್ನ ಪಡ್ಕೊಳ್ಳೋ ಪ್ರಕ್ರಿಯೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಕೂಡ ಹೈಕೋರ್ಟ್ ಒಂದು ತೀವ್ರವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಅವರು ತಮ್ಮ ಆದೇಶದಲ್ಲಿ ಒಂದು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ, ನಮಗೆ ಸಂವಿಧಾನ ಮುಖ್ಯ ಹೊರತು ಕಾನೂನು ಮುಖ್ಯ ಹೊರತು ಬೇರೆ ಯಾವುದೇ ವ್ಯಕ್ತಿಯ ಮುಖ್ಯ ಅಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು ತಮ್ಮ ಆದೇಶದಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗುವಂತದ್ದು. ಒಂದು ರೀತಿಯಲ್ಲಿ ಈಗ ಏನು ಹೈಕೋರ್ಟ್ ನ ಒಂದು ಆದೇಶ ಏನಿತ್ತು, ಸುದೀರ್ಘವಾಗಿ ಆದೇಶವನ್ನ ನ್ಯಾಯಾಧೀಶರು ಓಪನ್ ಕೋರ್ಟ್ ನಲ್ಲಿ ಹೇಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಕಿಕ್ ಬ್ಯಾಕ್ ಅನ್ನ ಪಡ್ಕೊಂಡಿರೋದಕ್ಕೆ ಇಡಿ ಅಧಿಕಾರಿಗಳು ಪೂರಕವಾದ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ. ಮಾಫಿ ಸಾಕ್ಷ್ಯಗಳಿರ್ಬೋದು, ಜೊತೆಗೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳಿರ್ಬೋದು, ಇವೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಗಳು ಇವೆಲ್ಲಾನು ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಹಾಜರುಪಡಿಸಿರೋ ಹಿನ್ನೆಲೆಯಲ್ಲಿ ಈ ಬಂಧನ ಸೂಕ್ತ ಅಂತ ಹೇಳಿ ಕಾನೂನು ಸಮ್ಮತವಾಗಿದೆ ಮತ್ತು ಸಂವಿಧಾನ ಸಮ್ಮತವಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿಕೆಯನ್ನ ಅಂದ್ರೆ ಆದೇಶವನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನ ಹೇಳ್ತಾರೆ, ಕೇಜ್ರಿವಾಲ್ ಪರವಾದ ವಕೀಲರು ಒಂದು ವಾದವನ್ನ ಮಂಡಿಸಿದ್ರು. ಅದು ಕಾನೂನನ್ನ ಉಲ್ಲಂಘನೆಯನ್ನ ಮಾಡಿ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಬಂಧನ ಮಾಡಿರುವಂತದ್ದು ಸರಿಯಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ರು. ಅದಕ್ಕೂ ಕೂಡ ಪೂರಕವಾದ ಹೇಳಿಕೆಗಳನ್ನ ಮತ್ತು ಆದೇಶವನ್ನ ಹೈಕೋರ್ಟ್ ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹಿನ್ನಡೆಯಾಗಿದೆ. ಬಂಧನವನ್ನ ಪ್ರಶ್ನಿಸಿ, ಅದರಲ್ಲೂ ಚುನಾವಣೆಯ ಸಂದರ್ಭದಲ್ಲಿ ಇದು ರಾಜಕೀಯ ಪ್ರೇರಿತ ಬಂಧನ ಅಂತ ಅವರು ಹೋಗಿ ಕೋರ್ಟ್ಗೆ ಮೊರೆ ಹೋಗಿದ್ರು. ಈಗ ಕೋರ್ಟ್ ಹೇಳ್ತಾ ಇದೆ ವ್ಯಕ್ತಿಯನ್ನ ನಾವು ಇಂಪಾರ್ಟೆಂಟ್ ಆಗಿ ತೆಗೆದುಕೊಳ್ಳಲ್ಲ, ಪ್ರಕರಣವನ್ನ ಇತ್ಯರ್ಥ ಪಡಿಸುವಂತಹ ಒಂದು ಜವಾಬ್ದಾರಿ ಇಡಿಯದ್ದಾಗಿರುತ್ತೆ. ಹೇಗೆ ತನಿಖೆ ಆಗಬೇಕು, ಬಂಧನ ಆಗಬೇಕು ಅನ್ನೋದರ ನಿರ್ದೇಶನವನ್ನ ಆರೋಪಿ ಸ್ಥಾನದಲ್ಲಿ ನಿಂತಿರೋರು ಹೇಳಿಕ್ ಬರೋದಿಲ್ಲ ಅಂತ ಕೂಡ ತಿಳಿಸಿದೆ.